ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 9 ದಿನಗಳ ನಂತರ ನ್ಯಾಯಾಂಗ ಬಂಧನದಿಂದ ಬಿಡುಗಡೆಯಾದ ಡಿಕೆ ಸಿದ್ದರಾಮ್, ನಾನೇನು ತಪ್ಪು ಮಾಡಿಲ್ಲ, ರೈತರ ಹಣ ಪಾವತಿ ಮಾಡಿದ್ದಕ್ಕೆ ನನಗೆ ಈ ಶಿಕ್ಷೆಯಾಗಿದೆ, ನಾನು ಸದಾ ರೈತರ ಪರವಾಗಿ ನಿಲ್ಲುವೆ, 78 ಕೋಟಿ ಹಣದ ವಿಷಯ ನಾನೀಗ ಮಾತನಾಡಲಾರೆ, ಡಿಕೆ ಸಿದ್ದರಾಮ್ ಹೇಳಿಕೆ. ನಗರದಲ್ಲಿ ಜರುಗಿದ ಭವ್ಯ ತಿರಂಗ ಯಾತ್ರೆ, 1000 ಅಡಿ ಉದ್ದದ ತಿರಂಗ ಧ್ವಜ ಮೆರವಣಿಗೆ ನಡೆಸಿದ ಬೀದರ್ ನಾಗರಿಕರು. ಯಾತ್ರೆಯಲ್ಲಿ ಪಾಲ್ಗೊಂಡ ಮಠಾಧೀಶರು, ಮಾಜಿ ಸೈನಿಕರು, ರಾಜಕಾರಣಿಗಳು, ಶಾಸಕರು ಹಾಗೂ ಮಕ್ಕಳು. ಸೈನಿಕರಿಗೆ ಬೆಂಬಲಿಸಿ ತಿರಂಗ ಯಾತ್ರೆ ಮಾಡಲಾಗಿದೆ. ಶರಣು ಸಲ್ಗರ್. ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಜರುಗಿದ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ. ಯುದ್ಧ ನಡೆದಾಗ ಭಯೋತ್ಪಾದಕರು ದಾಳಿ ಮಾಡಿದಾಗ ಹೇಗೆ ಎಚ್ಚರಿಕೆ ವಹಿಸಬೇಕೆಂಬ ಕುರಿತು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ ವಿವಿಧ ಇಲಾಖೆ ಸಿಬ್ಬಂದಿಗಳು. ಥೇಟ್ ಯುದ್ಧದ ವಾತಾವರಣ ಕಣ್ಣಿಗೆ ಕಟ್ಟಿದಂತೆ ಭಾಸವಾದ ರೈಲ್ವೆ ನಿಲ್ದಾಣದ ಆವರಣ. ನಗರದ ಮುಕ್ತಿ ಮಂದಿರದಿಂದ ಶಿವಾಜಿ ವೃತ್ತದವರೆಗೆ ಜರುಗಿದ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಸಾವಿರಾರು ಜನರು. ಎಲ್ಲೆಲ್ಲೂ ಮೊಳಗಿದ ಭಾರತ್ ಮಾತಾ ಕಿ ಜೈ, ಹಿಂದೂಸ್ತಾನ್ ಜಿಂದಾಬಾದ್ ಜೈ ಘೋಷಗಳು. ಕಾಂಗ್ರೆಸ್ ಮುಖಂಡರು ಮನಬಂದಂತೆ ಮಾತನಾಡಿದರೆ ಅವರಿಗೆ ಪಾಪ ಹತ್ತುತ್ತದೆ. ಡಾಕ್ಟರ್ ಶೈಲೇಂದ್ರ ಬೆಂದಾಳೆ. ಚಿಟಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗುತ್ತಿರುವ ರಾಸಾಯನಿಕ ಘಟಕಕ್ಕೆ ಗ್ರಾಮಸ್ಥರ ತೀವ್ರ ವಿರೋಧ. ಇದರಿಂದ ಅಂತರ್ಜಲ ಕುಸಿದು ವಾಯು ಮಾಲಿನ್ಯ ಹೆಚ್ಚಾಗಲಿದೆ, ಜಮೀನು ಬರಡಾಗಲಿವೆ ಎಂದು ಜನರಿಂದ ವಿರೋಧ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ನಾನೇನೂ ಕೂಡ ತಪ್ಪು ಮಾಡಿಲ್ಲ. ನನಗೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಜೈಲಿಗೆ ಕಳುಹಿಸಲಾಗಿತ್ತು. ಆದರೆ ರೈತರ ಪರವಾಗಿ ದುಡಿಯುವ ಇನ್ನಷ್ಟು ಉತ್ಸಾಹ ನನಗೆ ಬಂದಿದೆ ಎಂದು 9 ದಿನಗಳ ನಂತರ ನ್ಯಾಯಾಂಗ ಬಂಧನದಿಂದ ಬಿಡುಗಡೆಗೊಂಡ ಬಳಿಕ ನಗರದ ಜೈಲ್ ಎದುರುಗಡೆ ಮಾಧ್ಯಮದವರೊಂದಿಗೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರುವಂಥ ಡಿಕೆ ಸಿದ್ದರಾಮ್ ತಿಳಿಸಿದರು. 78 ಕೋಟಿ ಹಣದ ವಿಷಯ ಸದ್ಯ ಕೋರ್ಟ್ನಲ್ಲಿದೆ. ಅದರ ಕುರಿತು ನಾನು ಈಗ ಏನೂ ಕೂಡ ಮಾತನಾಡಲಾರೆ. ಕಾರ್ಖಾನೆಯನ್ನು ಲಾಭದಲ್ಲಿ ತಂದಿದ್ದಕ್ಕೆ, ಸಮಯಕ್ಕೆ ಸರಿಯಾಗಿ ರೈತರಿಗೆ ಪೇಮೆಂಟ್ ಮಾಡಿದ್ದಕ್ಕೆ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಾಲ್ಕಿಯ ಜನತೆಯೇ ತಕ್ಕ ಉತ್ತರವನ್ನು ನೀಡಲಿದ್ದಾರೆ. ನಾನು ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜೊತೆ ಇದ್ದವನು. ಹೀಗಾಗಿ ಜೈಲಿಗೆ ಹೋದರೂ ಕೂಡ ಧೈರ್ಯದಿಂದ ಹೋರಾಟ ಮಾಡುವೆ. ನಾರಂಜ ಕಾರ್ಖಾನೆ ಬಂದ್ ಆಗಲು ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಡಿಕೆ ಸಿದ್ದರಾಮ್ ಹೇಳಿದರು. BSSK ಕಾರ್ಖಾನೆ ಬಂದ್ ಆಗಿರಬಹುದು, ಆದರೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಈ ಕಾರ್ಖಾನೆಯನ್ನು ಬಂದ್ ಮಾಡಲು ಬಿಡುವುದಿಲ್ಲ. ಅದು ಬಂದ್ ಆಗುತ್ತೆ ಎಂದು ಕೆಲವರು ತಿರುಕನ ಕನಸನ್ನು ಕಂಡರೂ ಕೂಡ ಅದು ಅವರ ತಪ್ಪು. ಆ ಕನಸು ಕಾಣೋದನ್ನು ಅವ್ರು ಬಿಡಬೇಕು. ಜೈಲಿಗೆ ಹೋಗಿ ಬಂದ ತಕ್ಷಣ ನಾನೇನು ನೇಣು ಹಾಕಿಕೊಂಡು ಸಾಯೋದಿಲ್ಲ. ಧೈರ್ಯದಿಂದ ಹೋರಾಟ ಮಾಡ್ತೇನೆ. ಇನ್ನು 20 ವರ್ಷ ರೈತರ ಸೇವೆಯಲ್ಲಿ ಕಾಲ ಕಳೆಯಿವೆ ಎಂದು ಡಿಕೆ ಸಿದ್ದರಾಮ್ ಅವರು ಬೀದರ್ ಜೈಲಿನಿಂದ ಬಿಡುಗಡೆಗೊಂಡು ಜೈಲು ಎದುರುಗಡೆ ಮಾಧ್ಯಮದವರೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಭಾಲ್ಕಿ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ನಿಲ್ಲದೇ ಇರಬಹುದು, ಆದರೆ ಬೇರೆ ಯಾರೇ ನಿಂತರೂ ಕೂಡ ಅವರಿಗೆ ನಾನು ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನಾನು ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡದೇ ಇದ್ದರೂ ಕೂಡ ನಿರಂತರವಾಗಿ ನಾನು ಹೋರಾಟವನ್ನು ಮಾಡ್ತೇನೆ. ಜನರ ಒಂದು ಸೇವೆಯನ್ನು ಮಾಡ್ತೇನೆ, ರೈತರ ಸೇವೆಯನ್ನು ಮಾಡ್ತೇನೆ. ತಪ್ಪಿತಸ್ಥರಿಗೆ ಭಾಲ್ಕಿ ಜನತೆ ತಕ್ಷಣ ಪಾಠ ಕಲಿಸ್ತಾರೆ ಎನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ DCC ಬ್ಯಾಂಕ್ ನಿರ್ದೇಶಕರಾದ ಉಮಾಕಾಂತ್ ನಾಗಮಾರಪಳ್ಳಿ, DK ಗಣಪತಿ ಸೇರಿದಂತೆ ನೂರಾರು ಜನ ಅಭಿಮಾನಿಗಳು ಆ ಒಂದು ಜೈಲಿನಿಂದ ಬಿಡುಗಡೆಯಾದ ಸಂದರ್ಭದಲ್ಲಿ ಜೈಲಿನ ಎದುರುಗಡೆ ಸಾಕಷ್ಟು ಜನ ನೆರೆದಿದ್ದರು. ಮೊದಲನೇದಾಗಿ ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಉಮಾಕಾಂತ್ ನಾಗಮಾರಪಳ್ಳಿ ಸಾಹೇಬರಿಗೆ, ಗಣಪತಿ DK ಅವರಿಗೆ, ಅಣ್ಣಾರಾವ್ ದೇಶಮುಖ್ ಅವರಿಗೆ ಮತ್ತು ಎಲ್ಲ ನಾಗಮಾರಪಳ್ಳಿ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದಿರು, ನನ್ನ ಕಾರ್ಯಕರ್ತರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಷ್ಟದ ಕಾಲದಲ್ಲಿ ನನಗೆ ಧೈರ್ಯ ತುಂಬಿರ್ತಕ್ಕಂಥ ಜಿಲ್ಲೆಯ ಅನೇಕ ಮಠಾಧೀಶರುಗಳಿಗೆ, ಬಸವ ಕಲ್ಯಾಣದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶರಣು ಸಲ್ಗರ್ ಅವರಿಗೆ, ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು, ಬೀದರ್ ದಕ್ಷಿಣದ ಶಾಸಕರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆಜಿ ಅವರಿಗೆ ಮತ್ತು ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ಕೇಂದ್ರದ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಸಾಹೇಬರಿಗೆ, ಜಿಲ್ಲಾ BJP ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಾಟೀಲ್ಜಿ ಅವರಿಗೆ, ಬಾಬು ಅಲಿ ಅವರಿಗೆ, ಶಿವರಾಜ್ ಗಂಗೇಜಿ ಅವರಿಗೆ, ಗೋವಿಂದರಾವ್ ಅವರಿಗೆ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರಿಗೆ, ಪ್ರಸನ್ನ ಖಂಡ್ರೆ ಅವರಿಗೆ ಸೇರಿದಂತೆ ಅನೇಕ ಜನರು ನನಗೆ ಈ ಕಷ್ಟ ಕಾಲದಲ್ಲಿ ಧೈರ್ಯ ತುಂಬಿದ್ದೀರ. ನಿಮ್ಮ ಋಣದಲ್ಲಿದ್ದೀನಿ. ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ.
ಅದಕ್ಕೆ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದನೇದು. ಎರಡನೇದು, ನಾನು ಯಾವ ತಪ್ಪು ಮಾಡಿಲ್ಲ. ರೈತರ ಹಿತದಲ್ಲಿ ನಾನಾಗಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ಕೆಲಸ ಮಾಡಿದೆ. ಉಳಿದದ್ದು 78 ಕೋಟಿ ಬಗ್ಗೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇರೋದ್ರಿಂದ ಅದ್ರ ಬಗ್ಗೆ ಸವಿಸ್ತಾರ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾಳೆ ಸಬ್ಜುಡಿಸ್ ಆಗುತ್ತೆ, ನ್ಯಾಯಾಲಯದಲ್ಲೇ ಅವ್ರು ಹೋಗಿದ್ದಾರೆ. ಈಗ ಉತ್ತರ ನ್ಯಾಯಾಲಯದಲ್ಲೇ ಹುಡ್ಕೊಳೋದಕ್ಕೆ ಈಗ ಏನು ಯಾರು ತಪ್ಪಿತಸ್ಥರು, ಯಾರು ಕರೆಕ್ಟು, ಯಾರು ಅನ್ನೋದು ನ್ಯಾಯಾಲಯ ತಾನೇ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನು ಇಲ್ಲೇನು ಮಾತಾಡೋದಿಲ್ಲ. ಆದ್ರೆ ಒಂದು ಮಾತು ಸತ್ಯ ಹೇಳ್ತೀನಿ, ರೈತರ ಸೇವೆ ಮಾಡಿದ್ದಕ್ಕಾಗಿ 9 ದಿನ ನನಗೆ ಜೈಲಿಗೆ ಕಳಿಸಿದ್ರಿ. ರೈತರ ಕಾರ್ಖಾನೆ 5 ವರ್ಷ ಒಳ್ಳೆ ರೀತಿಯಲ್ಲಿ ನಡೆಸಿದ್ದಕ್ಕೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ. ಕಾರ್ಖಾನೆ ಲಾಭದಲ್ಲಿ ತಂದಿದ್ದಕ್ಕೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ. ರೈತರ ಪೇಮೆಂಟ್ ಸಮಯಕ್ಕನುಸಾರ ಕೊಟ್ಟಿದ್ದೇ ಒಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ನನಗೆ ಜೈಲಿಗೆ ಹಾಕಿದ್ರಿ. ನಾನೆಲ್ಲವೂ ಸಾಕು ಸಾಕು ಅನ್ನೋ ಲೈನಿಗೆ ಬಂದಿದ್ದೆ. ಆದರೆ ಕೃಷ್ಣನ ಜನ್ಮಸ್ಥಳಕ್ಕೆ ತಾವು ನನಗೆ ಕಳಿಸಿ ನನಗೆ ಪುನರ್ಜನ್ಮ ಕೊಟ್ಟಿದ್ರಿ. ಉಳಿದಿದ್ದು ಬಾಲ್ಕಿ ಜನ ಏನು ಸಮಯ ಅನುಸಾರ ತೀರ್ಮಾನ ತಗೋತಾರೋ ನೋಡೋಣ. ಧನ್ಯವಾದ. ಸರ್, ಈಗ ನಾರಾಯಣ ಗಣೇಶ್ ವಕೀಲರು ಹೇಳ್ತಾರೆ ಸುರೇಖಾ ಮೇಡಮ್ ಅವ್ರು ಕೇಸ್ ಹಾಕ್ಯಾರ, DK ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ಯಾರ. ಇದರಲ್ಲಿ ಸಚಿವರದಾಗಲಿ ಅಮರ್ ಖಂಡ್ರೆ ಅವ್ರದಾಗಲಿ ಕೈವಾಡ ಇಲ್ಲ ಅಂತ ಹೇಳ್ತಾರೆ. ನಾನೀಗ ನಾರಾಯಣ ಗಣೇಶ್ ಅವರು ವಕೀಲರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು. ಯಾಕಂದ್ರೆ ಪಾಪ ಅವರು ವಕೀಲರಿದ್ದಾರೆ. ಅವರು ಯಾರ ಪರ ಇದ್ದಾರೆ ಅವ್ರ ಪರನೇ ಹೇಳಬೇಕಾಗುತ್ತೆ. ನಮ್ಮ ವಕೀಲರು ನಮ್ಮ ಪರನೇ ಹೇಳಬೇಕಾಗುತ್ತೆ. ಹಾಗಾಗಿ ಅವ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಬಾರ್ದು, ತಪ್ಪಾಗುತ್ತೆ. ಈಗ ಹೊಸ ಹುರುಪು, ಒಂದು ಹೊಸ ಉತ್ಸಾಹ ಬಂದಿದೆ ಸರ್. ಉತ್ಸಾಹ ನೋಡ್ರಿ, ನಾ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವ್ರ ಶಿಷ್ಯಾಗಿ ಬೆಳೆದೀನಿ. 1 ರೂಪಾಯಿದಿಂದ ಮ್ಯಾಗ ಬಂದೀನಿ. ಉಮಾಕಾಂತ್ ನಾಗಮಾರ್ ಪಳ್ಳಿಯವರು, ತರುಣ್ ಸೂರ್ಯಕಾಂತ್ ನಾಗಮಾರ್ ಪಳ್ಳಿಯವರು, ಇಷ್ಟೆಲ್ಲ ದೊಡ್ಡ ದೊಡ್ಡ ಜನ ನಮ್ಮ ಹಿಂದಿದ್ದಾಗ ಸಹಜಕ್ಕಾಗಿ ನಮ್ಮ ಶಕ್ತಿ, ನಮ್ಮ ಉತ್ಸಾಹ ಹೆಚ್ಚಾಗೇ ಆಗುತ್ತೆ. ಇಷ್ಟು ಒಂದು ಮಾತು ಹೇಳ್ತೀನಿ, 9 ದಿನ ಕಣ್ಣೀರು ಹಾಕಿದ್ದೀನಿ. ಆ ಕಣ್ಣೀರು ವೇಸ್ಟ್ ಆಗ್ಬಿಡಲ್ಲ. ಈಗ ಎಲ್ಲೋ ಒಂದು ಕಡೆ ತಾವು 9 ದಿವಸ ಇಲ್ಲದೆ ಇರುವಾಗ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ರೈತರು ಭಾಳ ಆತಂಕಕ್ಕೊಳಗಾಗಿದ್ದರು. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಏನು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಆಡಳಿತ ಮಂಡಳಿ ಇದೆ. ನನಗಿಂತಲೂ ಶಕ್ತಿಯುತವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ಅದರಲ್ಲಿದ್ದಾರೆ. ಎಲ್ಲರೂ ಕೂತು ತೀರ್ಮಾನ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಾವು. ನಮ್ಮ ಕಾರ್ಖಾನೆ ಸುಸೂತ್ರವಾಗಿ ನಡೆದಿದೆ, ಮುಂದೂ ನಡೀತದೆ. ನಾರಂಜ ಮಾತ್ರ ಬಂದಾಗಲ್ಲ, ಅದು ಗುರುಪಾದಪ್ಪವ್ರ ಆಶೀರ್ವಾದ ಅಲ್ಲ. ಗುರುಪಾದಪ್ಪವ್ರ ಮೂರ್ತಿ ಕೂಡಿಸಿದ್ದ ನಾರಂಜ ಮಾತ್ರ ಬಂದಾಗಲ್ಲ. ಯಾರೆಷ್ಟೇ ತಿರ್ಕನ ಕನ್ಸ್ಕೊಂಡ್ರು ಕಾಣಲಿ ಅವರು, ಅದು ನಾರಂಜ ಮಾತ್ರ ಬಂದಾಗಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತೇನೆ. ನೀವು ಹೋರಾಟ ಏನಿಲ್ಲ ರೀ, ಜನಪರವಾಗಿರ್ತಕ್ಕಂಥ ಜನ ಇದ್ದೆವು. 2 ಸರಿ MLA ಎಲೆಕ್ಷನ್ ನಿಂತೀನಿ. ಒಂದು ಸರಿ 50,000, ಒಂದು ಸಾರಿ 65,000 ಓಟ್ ತೊಗೊಂಡಿನಿ. ಇಷ್ಟು ಜನ ಬೆಂಬಲ ಅದ. ಅವ್ರ ಕಷ್ಟ ಸುಖದಾಗ ಇರ್ತೀನಿ. ಅವರು ಏನು ಹೇಳ್ತಾರೆ ಅದು ಕೇಳ್ಕೊತೀನಿ, ಅವ್ರ ಜೊತೆ ಇರ್ತೀನಿ. ಅವ್ರ ಜೊತೆ ಅವ್ರು ಹೇಳಿದಂಥ ಕೆಲಸಗಳು ಮಾಡ್ಕೋತೀನಿ. ಆಯ್ತು, 56 ವರ್ಷ ಉಮರಾಗಿದೆ, ಇನ್ನೊಂದು 20 ವರ್ಷ ಬದುಕ್ಬೋದು ಅಂತ ತಿಳ್ಕೊಂಡಿನಿ. 20 ವರ್ಷ ಬಾಲ್ಕಿ ಜನರ ಸೇವೆದಾಗ ಇರ್ತೇವೆ ನಾವು. ಹಂಗಂತ ನಾನೇ MLA ಎಲೆಕ್ಷನ್ ನಿಂದಿರ್ತೀನಿ ಅಂತ ಏನಿಲ್ಲ. ಯಾರು ನಿಲ್ತಾರೋ ಅವ್ರ ಜೊತೆ ನಾವು ಸಹಕಾರಾಗಿ ನಿಲ್ತೇವೆ. ನಾನೇ ನಿಂದಿರ್ಬೇಕಂತ ಏನು ಅಪೇಕ್ಷೆ ಇಲ್ಲ ನನಗೆ. ಹೋದ ಸಲ ನಾವು ಮೈಲಾರಗುಡಿಗೆ ಆಣಿ ತಿಂದೆ ಹೊರಗಾಗಿದ್ದೆವು. ನೋಡೋಣ, ಅದಕ್ಕೆ ಯಾಕೆ ಹೆದರಿಕೆ? ಈ DK ಸಿದ್ದರಾಮಯ್ಯ ಏನಾರ ಜೈಲಿಗೆ ಹೋಗಿ ಬಂದನ, ಎಲ್ಲರೂ ಫಾಸಿ ಹಾಕೋತಾನ, ಸಾಯ್ತಾನ ಅಂತ ಹಂಗೆ ಯಾರೂ ಭಾವಿಸಬೇಡ್ರಿ. ಇನ್ನು ನಾನು ಒಬ್ಬ ಮಾಜಿ ಸೈನಿಕನ ಮಗ ಇದ್ದೀನಿ, ನನಗೆ ಭಾಳ ಧೈರ್ಯ ಇದೆ. ಕಣ್ಣೀರು ಹೋಗಿದೆ. ಯಾಕೆ ಕಣ್ಣೀರು ಹೋಗಿದೆ ಅಂದರೆ ಸುಳ್ಳು ಕೇಸ್ ಹಾಕಿ ಒಳಗೆ ಹಾಕಿದ್ರಲ್ಲ ಅಂತ ಕಣ್ಣೀರು ಹೋಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. 9 ದಿನ ಸತತವಾಗಿ ಹತ್ತಿದ್ದೀನಿ, ಒಬ್ಬನೇ ಕೂತಿದ್ದೀನಿ, ಗಿಡಕೆಳಕ್ಕೆ ಕೂತಿದ್ದೀನಿ, ಸಾಮಾನ್ಯ ಕೈದಿ ಥರ ಉಳಿದಿದ್ದೀನಿ. ಯಾವುದೇ ಹುಸ್ತನ ಮಾಡಿಲ್ಲ, ಭಾಳ ಸರಳವಾಗಿ ಉಳಿದಿದ್ದೀನಿ. ನಾನು ಹಿಂದೂ ತಾವು ತಿಳ್ಕೊಬೋದು. ಕಣ್ಣೀರು ಹೋಗಿದೆ. ಆ ಕಣ್ಣೀರು ಎಲ್ಲರ ದೇವರು ಅದಕ್ಕೆ ನ್ಯಾಯ ಕೊಡ್ತಾನೆ. ನೋಡೋಣ. ಥ್ಯಾಂಕ್ ಯು. ಪುಲ್ವಾಮಾ ಬಾಂಬ್ ದಾಳಿ, ಪಹಲ್ಗಾಮ್ನಲ್ಲಿ ನಾಗರಿಕರ ಹತ್ಯೆ ಮಾಡಿರುವುದು ಮುಸಲ್ಮಾನ್ ಆತಂಕವಾದಿಗಳು. ಎಲ್ಲ ಮುಸಲ್ಮಾನರನ್ನ ನಾನು ಆತಂಕವಾದಿಗಳು ಎಂದು ಕರೆಯೋದಿಲ್ಲ. ಆದರೆ ಭಯೋತ್ಪಾದನೆಯನ್ನು ಬೆಂಬಲಿಸುವಂಥವರು ಪಾಪಿ ಪಾಕಿಸ್ತಾನಿಗಳು ಮತ್ತು ನೀಚ ಪಾಕಿಸ್ತಾನಿಗಳು. ಒಳ್ಳೆಯ ಮುಸ್ಲಿಂ ಜನರನ್ನು ಆತಂಕವಾದಿಗಳನ್ನಾಗಿ ತಯಾರು ಮಾಡುವ ಪಾಕಿಸ್ತಾನದ ನಿಜ ಬಣ್ಣ ಪ್ರಪಂಚದ ಮುಂದೆ ಬಯಲಾಗಿದೆ. ವಿಶ್ವವೇ ಪಾಕಿಸ್ತಾನದ ಹೇಯ ಕೃತ್ಯವನ್ನು ನಿರಂತರವಾಗಿ ನೋಡ್ತಾ ಇದೆ ಎಂದು ಬಸವ ಕಲ್ಯಾಣದ ಶಾಸಕರಾಗಿರುವಂಥ ಶರಣು ಸಲ್ಗಾರ್ ತಿಳಿಸಿದರು. ನಗರದಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬಿ ಪಾಕಿಸ್ತಾನದ ಉಗ್ರರಿಗೆ ಪಾಠವನ್ನು ಕಲಿಸುವ ಕಾರ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ಮುಗಿದಿಲ್ಲ, ಇನ್ನು ಮುಂದೆ ಇದು ಕೇವಲ ಟ್ರೈಲರ್ ಆಗಿದೆ, ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂಥ ಮಾತನ್ನು ತಿಳಿಸಿದರು. ಪಾಕಿಸ್ತಾನ ಇನ್ನು ಮುಂದೆ ಆದರೂ ಕೂಡ ಅದು ತಿದ್ಕೋಬೇಕು, ಅದು ತನ್ನ ತಪ್ಪನ್ನು ತಿದ್ಕೋಬೇಕು, ಸರಿಪಡಿಸ್ಕೋಬೇಕು. ಇಲ್ಲದೇ ಇದ್ದರೆ ಅದಕ್ಕೆ ತಕ್ಕ ಪಾಠವನ್ನು ನಮ್ಮ ಭಾರತೀಯ ಸೈನಿಕರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತ ಪಾಕಿಸ್ತಾನಕ್ಕೆ ಶೀಘ್ರದಲ್ಲೇ ತಕ್ಕ ಉತ್ತರವನ್ನು ಸಂಪೂರ್ಣವಾಗಿ ನೀಡುತ್ತೆ ಎನ್ನುವಂಥ ಒಂದು ಭರವಸೆಯನ್ನು ಶಾಸಕ ಶರಣು ಸಲ್ಗಾರ್ ಅವರು ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿಯವರು ಮಾತನಾಡಿ,
ಭಾರತೀಯರಾದ 26 ನಾಗರಿಕರನ್ನ ಭಯೋತ್ಪಾದಕರು ಹತ್ಯೆ ಮಾಡಿ ಭಾರತೀಯ ಮಹಿಳೆಯರ ಸಿಂಧೂರ ಅಳಿಸಿದ್ದಕ್ಕಾಗಿ ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳನ್ನು ಭಾರತದ ಸೈನಿಕರು ಧ್ವಂಸಗೊಳಿಸಿದ್ದಾರೆ. ಚೈನಾ ಮತ್ತು ತುರ್ಕಿಸ್ತಾನದ 25% ಶೇರ್ ಮಾರ್ಕೆಟ್ ಕೆಳಗಿಳಿದಿದೆ. ಪಾಕಿಸ್ತಾನ ನಮ್ಮ ನೆರೆಯ ದೇಶವಾಗಿದೆ. ಅದು ಹಾಳಾಗಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಆದರೆ ಅದು ತಿದ್ದುಕೋಬೇಕು. ನಾವು ಯಾವಾಗಲೂ ಕೂಡ ಸ್ನೇಹಿತರನ್ನ ಬದಲಾವಣೆ ಮಾಡಬಹುದು, ಆದರೆ ನೆರೆಯವರನ್ನು ಯಾವತ್ತೂ ಕೂಡ ಅಂದರೆ ಪಡೋಸಿಯನ್ನು ಯಾವತ್ತೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ತಾನಾಗಿಯೇ ತಿದ್ದುಕೋಬೇಕು. ಇನ್ನು ಮುಂದೆ ಏನೇ ಮಾತುಕತೆ ಇದ್ದರೂ ಕೂಡ ಅದು ಕೇವಲ ಪಾಕ್ ಆಕ್ರಮಿತ ಕಾಶ್ಮೀರ ಕುರಿತು ನಡೀತದೆ. ಇಂದು ಬೀದರ್ನಲ್ಲಿ ಬಹಳ ಭಾವನಾತ್ಮಕವಾಗಿ ತಿರಂಗ ಯಾತ್ರೆಯಲ್ಲಿ ಮಠಾಧೀಶರು, ಮಾಜಿ ಸೈನಿಕರು, ಬೀದರ್ ನಾಗರಿಕರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಂದು ಪಾಟೀಲ್ ತಿಳಿಸಿದರು. ಇದೇ ವೇಳೆ ಶಾಲಾ ವಿದ್ಯಾರ್ಥಿನಿಯೊಬ್ಬರು ಪಾಕ್ ಮಾಡುವಂಥ ಹೇಯ ಕೃತ್ಯವನ್ನು ಬಲವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಅನೇಕ ಜನ ನಾಗರಿಕರು, ಮಾಜಿ ಸೈನಿಕರು, ಆಮೇಲೆ ಬೀದರ್ನ ಜನತೆ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಬೀದರ್ನಲ್ಲಿ ಏನು ತಿರಂಗ ಯಾತ್ರೆ ನಡೆದಿದೆ ಒಂದು ನಾಗರಿಕರ ವತಿಯಿಂದ, ಅದರಲ್ಲಿ ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು, ಬೀದರ್ ಜಿಲ್ಲೆಯ ವಿವಿಧ ಮಠಾಧೀಶರು ಪಾಲ್ಗೊಂಡಿದ್ದರು, ಶಾಸಕರು ಪಾಲ್ಗೊಂಡಿದ್ದರು, ಆಮೇಲೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದರು. ಇವತ್ತು ಆ ಒಂದು ತಿರಂಗ ಯಾತ್ರೆ ಕುರಿತು ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಬಸವ ಕಲ್ಯಾಣ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗಾರ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರಲ್ಲಿ ಬಹುತೇಕವಾಗಿ ಮುಸಲ್ಮಾನರೇ ಕಾಣ್ತಾರೆ ಎನ್ನುವಂಥ ದೊಡ್ಡ ಆರೋಪ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಇವತ್ತೇನು ಈ ರಾಷ್ಟ್ರದಲ್ಲಿ ಭಯೋತ್ಪಾದನೆ ಯಾವುದರ ಬೀಜ ಯಾರೇ ಬಿಟ್ಟಾರೆ ಅಂದರೆ ಇದು ಇಲ್ಲಿನ ಮುಸಲ್ಮಾನರು, ಅದಕ್ಕೆ ಸಹಕಾರ ಕೊಟ್ಟಂಥವ್ರು, ಅದರ ಅಗಿ ಹಚ್ಚಿದವರು, ಅದಕ್ಕೆ ನೀರು ಹಾಕಿ ಬೆಳೆಸಿದವರು. ನಾನು ನಿಸ್ಸಂಶಯದಿಂದ ಹೇಳ್ತೀನಿ, ಅನೇಕ ಮುಸಲ್ಮಾನರ ಕಡೆ ನಾನು ಮಾಡಿ ತೋರಿಸ್ಬೋದು. ನಾನು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರು ಅಂತ ನಾನು ಹೇಳಲ್ಲ. ತಾವು ಇಷ್ಟೇ ನಮಗೆ ಮೇಲ್ನೋಟಕ್ಕೆ ಕಾಣ್ತದ. ಜಮ್ಮು ಕಾಶ್ಮೀರದೊಳಗೆ 26 ಮಂದಿಗೆ ಬಂದು ಓಪನ್ ಗ್ರೌಂಡ್ದೊಳಗೆ ಬಂದು ನರಸಂಹಾರ ಮಾಡ್ತಾರೆ, ತಲೆ ಗುಂಡಿಟ್ಟು ಹೊಡಿತಾರಂದ್ರೆ ಅಲ್ಲಿ ದೇಶದ್ರೋಹಿ ಮುಸಲ್ಮಾನರ ಕುಮ್ಮಕ್ಕಿನಿಂದ ಇದು ಕಾರಣ. ಇವತ್ತ ಸಾಕಷ್ಟು ತಾವು ನೋಡ್ಬೋದು. ಇವತ್ತ ಆ ಪುಲ್ವಾಮಾ ಘಟನೆ ಏನಾಯಿತು, ಪುಲ್ವಾಮಾ ಘಟನೆ 40 ಜನ ಸೈನಿಕರಿಗೆ ನಾವು ಬರೀ 3 ಸೆಕೆಂಡ್ದೊಳಗೆ ಕಳ್ಕೊಂಡಿವಿ. ಹೊಡೆದವ ಯಾರು? ಅಬ್ದುಲ್ ರಶೀದ್ ಅಂತಕ್ಕಂಥ ಆತಂಕವಾದಿ, ಅವನೊಬ್ಬ ಮುಸ್ಲಿಂ. ಅವನಿಗೆ ಸಪೋರ್ಟ್ ಮಾಡಿದವ್ರು ಯಾರು? ಅವನಿಗೆ ಬೆಳೆಸಿದವ್ರು ಯಾರು? ಅವನಿಗೆ ದೊಡ್ಡವ್ರು ಮಾಡಿದವ್ರು ಯಾರು? ಇಂಥ ವಿಷ ಬೀಜಗಳು ಬಿತ್ತದವ್ರು ಯಾರು? ಹಾಗಾಗಿ ನಾನು ಎಲ್ಲ ಮುಸಲ್ಮಾನರು ದೇಶದ್ರೋಹಿಗಳು ಅಂತ ಹೇಳಲ್ಲ. ದೇಶದ್ರೋಹಿ ಮುಸಲ್ಮಾನರಿಂದ ಇಂಥ ಕೆಟ್ಟ ಕೆಲಸದಿಂದ ಇವತ್ತು ಈ ದೇಶ ಇಷ್ಟು ಅವಘಡ ಸಂಭವಿಸಿದೆ. ಅದಕ್ಕೇನು ಈ ದೇಶ ಬಿಟ್ಟಿಲ್ಲ, ನಾವು ಯಾವತ್ತೂ ಹಿಂದೆ ಸರಿದಿಲ್ಲ. ಯಾವ ರೀತಿ ಈ ಇಸ್ರೇಲಿನ ಮಾನಸಿಕ ಸ್ಥಿತಿ ನಾವು ಅನುಸರಿಸಿ ಸುಮಾರು 26 ಜನ ನಮ್ಮೂರಿಗೆ ಕಳ್ಕೊಂಡ್ರೆ ಅದ್ರ ಬದಲಿ ಸುಮಾರು 400-500 ಆತಂಕವಾದಿಗಳಿಗೆ ಹೊಡೆದು ಉಳಿಸೋದ್ರ ಮುಖಾಂತರ, ಅವರ 100 ಅವ್ರ ಅಡ್ಡಗಳು ಹೊಡೆದು ಉಳಿಸೋದ್ರ ಮುಖಾಂತರ ಇಡೀ ಜಗತ್ತಿನೊಳಗೆ ಈ ಭಯೋತ್ಪಾದನೆಯ ವಿಷಬೀಜವನ್ನ ಕಿತ್ತು ಹಾಕ್ಬೇಕಂತಕ್ಕಂಥ ಅದರ ಉದ್ದೇಶ ಆಪರೇಷನ್ ಸಿಂಧೂರ್. ಸರ್, ಭಾರತ ಭಯೋತ್ಪಾದಕ ನೆಲೆ ಮೇಲೆ ದಾಳಿ ಮಾಡ್ತಾ ಇದ್ರೆ ಪಾಕಿಸ್ತಾನದವರು ಭಾರತ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಸರ್. ಅದು ಅವ್ರ ನಿಜ ಬಣ್ಣ ಬಯಲಾಗ್ತದೆ. ಅವ್ರ ಮಾನಸಿಕ ಸ್ಥಿತಿ ಏನಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಹಾಗಾಗಿ ನಾವೆಲ್ಲರೂ ಎಲ್ಲ ಕಡೆ ಹೇಳ್ತೀವಿ, ನಿರ್ಭಯದಿಂದ ಏನಪ್ಪಾ ಅಂದ್ರೆ ಪಾಪಿ ಪಾಕಿಸ್ತಾನ ಅಂತೇಳಿ ಅದಕ್ಕೆ ಕರಿತೀವಿ, ನಾವು ನೀಚ ಪಾಕಿಸ್ತಾನ ಅಂತೇಳಿ ಅದಕ್ಕೆ ಕರಿತೀವಿ. ಹಾಗಾಗಿ ಬರ್ತಕ್ಕಂಥ ದಿನಮಾನದಲ್ಲಿ ಅವರೇನು ಈ ನೀಚ ಕೃತ್ಯಗಳನ್ನ ಅನೇಕ ಮುಸಲ್ಮಾನರಿಗೆ ಅವರಿಗೆಲ್ಲ ಮಾನಸಿಕವಾಗಿ ಬದಲಾವಣೆ ಮಾಡಿ ಅವರಿಗೆ ಆತಂಕವಾದಿಯಾಗಿ ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ಬಹಳ ಕಡಿಮೆ ದಿವಸದೊಳಗೆ ನಾವು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳು ಅದಕ್ಕೆ ಇತಿಶ್ರೀ ಹಾಡ್ತಾರೆ. ಹಾಗಾಗಿ ಏನು ಈ ನಮ್ಮ ವೀರ ಯೋಧರು ಈ ನಾಡಿನ ರಕ್ಷಣೆಗಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಬೆಂಬಲಕ್ಕಾಗಿ ನಾವು 100 ಕೋಟಿ ಯುವಕರು ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಬೀದರ್ನಲ್ಲಿ ತಿರಂಗ ಯಾತ್ರೆ ಮಾಡಿದ್ದೀವಿ. ಈ ಯಾತ್ರೆ ಬರೀ ಬೀದರ್ ಅಷ್ಟೇ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಗಲ್ಲಿಗಳಲ್ಲಿ ನಡೀತಾ ಇದೆ. ನಾವು ಯಾವತ್ತೂ ಕೂಡ ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯೋಧರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೇವೆ. ಓಕೆ, ಧನ್ಯವಾದ. ಇದು ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗಾರ್ ಅವರು ಹೇಳಿರ್ತಕ್ಕಂಥ ಮಾತು. ಇನ್ನು ಮುಂದೆ ಪಾಕಿಸ್ತಾನ ತಿದ್ದುಕೋಬೇಕು, ಇಲ್ಲಾಂದ್ರೆ ತಕ್ಕ ಪಾಠ ಭಾರತದ ಸೈನಿಕರು ಕಲಿಸ್ತಾರೆ ಅನ್ನುವಂಥ ಮಾತನ್ನ ಬಹಳ ಕ್ರಾಂತಿಯುತವಾಗಿ ಮಾತನಾಡಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಕುಮಾರ್ ಜೊತೆ ಮಹಾರುದ್ರ ಡಾಕೊಳಗಿ, ಬೀದರ್.
ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಜರುಗಿದಂಥ ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿ ಜರುಗಿ ಇವತ್ತು ಆಪರೇಷನ್ ಸಿಂಧೂರದ ರಿಸಲ್ಟ್ಗಳು ಬಹಳಷ್ಟು ರೀತಿಯಲ್ಲಿ ಬಂದಿವೆ. ಮೊದಲನೇದಾಗಿ ನಾವು ಅವರ 9 ಉಗ್ರ ಕ್ಯಾಂಪ್ಗಳನ್ನು ನಾಶ ಮಾಡಿದ್ದೀವಿ. ಎರಡನೇದಾಗಿ ಅದಕ್ಕೆ ಪ್ರತೀಕಾರವನ್ನು ತೋರಿಸಿದಂಥ ಪಾಕಿಸ್ತಾನದ 9 ಸೇನಾ ನೆಲೆಗಳನ್ನು 12 ಸೇನಾ ನೆಲೆಗಳನ್ನು ನಾಶ ಮಾಡಿದ್ದೀವಿ. ಅವರ ಒಂದು ಅಣ್ವಸ್ತ್ರದ ಒಂದು ಹೆಬ್ಬಾಗಿಲಿನ ಮೇಲೆ ನಾವು ಇವತ್ತು ದಾಳಿ ಮಾಡಿದ್ದೀವಿ. ಇವತ್ತು ನಾವು ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದ್ದೀವಿ, ನಿಮ್ಮ ದೇಶದ ಗಡಿಯಲ್ಲಿ ಬರಲಾರ್ದೇ ನಾವು ನಿಮ್ಮ ದೇಶವನ್ನು ಸರ್ವನಾಶ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೀವಿ. ಇದರ ರಿಸಲ್ಟ್ ಆಗಿ ಒಂದು ಕಡೆ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆಯಾಗಿದೆ. ಇದರ ರಿಸಲ್ಟ್ ಆಗಿ ಒಂದು ಕಡೆ ಭಾರತದ ಏನು ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ಕಂಪನಿಗಳಿವೆ ಅವ್ರದ್ದೆಲ್ಲ ಶೇರ್ ಮಾರ್ಕೆಟ್ ಇವತ್ತು ವಿಶ್ವದಲ್ಲಿ 20% ಹೆಚ್ಚಾಗಿದೆ. ಅದರ ರಿಸಲ್ಟ್ನಿಂದಾಗಿ ಇವತ್ತು ಚೈನಾ ಮತ್ತು ತುರ್ಕಿಸ್ತಾನದ ಏನು ಚೈನಾದ ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ಕಂಪನಿ ಇವೆ ಅವ್ರದ್ದು ಶೇರ್ ಮಾರ್ಕೆಟ್ 25% ಡೌನ್ ಆಗಿದೆ. ಇವೆಲ್ಲ ಒಂದು ಸಣ್ಣ ಆಪರೇಷನ್ನ ರಿಸಲ್ಟ್ ಇದೆ. ಮತ್ತು ಇವತ್ತು ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಇದು ಪ್ರಾರಂಭ ಆಗಿದೆ. ಇದು ಕೇವಲ ಟ್ರೇಲರ್ ಇದೆ, ಪಿಕ್ಚರ್ ಅಭಿ ಬಾಕಿ ಅಂತ ನಮ್ಮ ರಕ್ಷಣಾ ಸಚಿವರು ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಪಾಕಿಸ್ತಾನ ಸುಧಾರಿಸ್ಕೊಂಡು ಅಂದ್ರೆ ಒಳ್ಳೇದಿದೆ. ಯಾಕಂದರೆ ಅದು ನಮ್ಮ ಪಡೋಸಿ ಇದೆ, ಅದು ಹಾಳಾಗಬೇಕಂತ ನಮ್ಮದೇನು ಇಚ್ಛೆ ಇಲ್ಲ. ಅವ್ರು ಒಳ್ಳೆಯವರಾಗಬೇಕು. ಯಾವಾಗೂ ನಮ್ಮ ವಾಜಪೇಯಿ ಅವರು ಹೇಳ್ತಾ ಇದ್ದರು, ದೋಸ್ತರನ್ನು ಬದಲಾಯಿಸ್ಬೋದು, ಪಡೋಸಿ ನಹಿ ಬದಲ ಸಕ್ತೆ ಅಂತೇಳಿ. ಅದಕ್ಕೆ ಅವ್ರು ಒಳ್ಳೇದಾಗಲಿ ಅಂತ ದೇವರಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾ, ಆಗಲಿಲ್ಲ ಅಂದರೆ ಅವ್ರಿಗೆ ಪಾಠ ಕಲಿಸಿ ಇನ್ನು ಮುಂದೆ ಏನೇ ಮಾತುಕತೆ ನಡೆದರೂ ಕೂಡ POK ಮತ್ತು ಉಗ್ರವಾದ ಕುರಿತು ಮಾತು ನಡೆಯುತ್ತೆ ಅಂತೇಳಿ ನಮ್ಮವರು ಎಲ್ಲ ಹೇಳಿದ್ದಾರೆ. ಅದರ ಅಂತರ್ಗತ ಪಾಕಿಸ್ತಾನ ಸುಧಾರಿಸ್ತಂತೆ ತಿಳ್ಕೊಂಡಿದ್ದೀವಿ. ಅದಕ್ಕಾಗಿ ಇವತ್ತು ಆ ಸೈನಿಕರಿಗೆ ಗೌರವಾರ್ಥವಾಗಿ ಬೀದರ್ನಲ್ಲಿ ನಡೆದಂಥ ಈ ಒಂದು ತಿರಂಗ ಯಾತ್ರೆಯಲ್ಲಿ ನಾ ಭೂತೋ ನ ಭವಿಷ್ಯತ್ತೋ ಅನ್ನೋ ರೀತಿಯಲ್ಲಿ ನಾಗರಿಕರು, ಮಠಾಧೀಶರು, ಮಾಜಿ ಸೈನಿಕರು, ವ್ಯಾಪಾರಿಗಳು, ಹೀಗೆ ವಿದ್ಯಾರ್ಥಿಗಳು, ಶಾಲಾ ಕಾಲೇಜಿನ ಪ್ರಮುಖರು ಎಲ್ಲರೂ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿಯಿಂದ ಅನಂತ ಧನ್ಯವಾದವನ್ನು ತಿಳಿಸ್ತೀವಿ. ಇದನ್ನು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಮಾಡಿದ್ದೀವಿ. ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀವಿ. ಥ್ಯಾಂಕ್ ಯು. ನಮ್ಮ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತದ ಮೇಲೆ ದಾಳಿ ಮಾಡ್ಯಾರ. ಮಾಡಿ ಕಡೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಮೋದಿ ಅವರು ಪಾಕಿಸ್ತಾನಕ್ಕೆ ಚಂದ ಬುದ್ಧಿ ಕಲ್ಸ್ಯಾರ. ಈ ನರಿ ಬುದ್ಧಿ ಇನ್ ಮುಂದ ಪಾಕಿಸ್ತಾನದವರು ನಮ್ಮ ಭಾರತ ಮೇಲೆ ತೋರಿಸ್ಬಾರ್ದು. ಅದಕ್ಕೆ ಆಪರೇಷನ್ ಸಿಂಧೂರ್ ಯಾರಿಗ್ ಬಿ ಕೊನೆಯಿಂದನೇ ಸಸ್ಪೆನ್ಸ್ ಆಗಿ ಅವರಿಗೆ ತೋರ್ಸ್ಯಾರ ನಮ್ಮ ನರೇಂದ್ರ ಮೋದಿ. ಇನ್ ಮುಂದೆ ಪಾಕಿಸ್ತಾನಿದವರು ಇಂಥ ನರಿ ಬುದ್ಧಿ ತೋರಿಸ್ಬಾರ್ದು ನಮ್ಮ ದೇಶದ ಮೇಲೆ. ಧಡಲ್ ಧಡಲ್ ಎನ್ನುವಂತಹ ಗುಂಡಿನ ಸದ್ದು, ಢಮ್ ಎಂದು ಶಬ್ದ ಕೇಳಿದ ತಕ್ಷಣ ಎದ್ದೋ ಬಿದ್ದೋ ಓಡಿದ ಜನತೆ, ಗುಂಡಿನ ದಾಳಿಯಿಂದ ಮನೆಗಳಿಗೆ ಬೆಂಕಿ ಬಿದ್ದು ಧಗಧಗನೆ ಉರಿಯುವಂತಹ ಸಂದರ್ಭ. ಇದನ್ನು ಕಂಡು ಅಗ್ನಿಶಾಮಕ ದಳ ಬೆಂಕಿ ಆರಿಸುವಲ್ಲಿ ನಿರತರಾಗಿದ್ದು, ವೈದ್ಯರು ಗಾಯಗೊಂಡವರನ್ನ ಚಿಕಿತ್ಸೆ ನೀಡುತ್ತಾ ಇರುವಂತಹ ಸಂದರ್ಭ. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನಾಗರಿಕರನ್ನ ಕಾಪಾಡುತ್ತಿರುವಂತಹ ಒಂದು ಸಂದರ್ಭ. ಇವುಗಳೆಲ್ಲ ಕಂಡು ಬಂದಿದ್ದು ಬೀದರ್ ರೈಲ್ವೆ ನಿಲ್ದಾಣದಲ್ಲಿ. ಹೌದು, ಇದೊಂದು ಮಾಕ್ ಡ್ರಿಲ್ ಅಂದರೆ ಅಣಕು ಪ್ರದರ್ಶನ ನಡೆಸಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯೋಜಕರು. ನಗರದಲ್ಲಿ ಒಂದರ್ಧ ಗಂಟೆಗಳ ಕಾಲ ಯುದ್ಧದ ವಾತಾವರಣವೇ ನಿರ್ಮಾಣವಾಗಿತ್ತು. ಎಲ್ಲೆಲ್ಲೂ ಹೊಗೆ, ಗಲಿಬಿಲಿ, ಜನರು ಆತಂಕಕ್ಕೊಳಗಾಗಿ ಓಡಿ ಹೋಗಿರುವಂಥ ಸಂದರ್ಭ. ಗಾಯಾಳುಗಳನ್ನು ವೀಲ್ ಚೇರ್ ಮೇಲೆ ಸಿಬ್ಬಂದಿಗಳು, ವೈದ್ಯ ಸಿಬ್ಬಂದಿಗಳು ಹೊರತಂದಿರುವಂತಹ ಆ ಕ್ಷಣಗಳು, ಇದೆಲ್ಲ ಕಂಡು ಜನರು ಗಾಬರಿ ಆಗಬೇಡಿ. ದೇಶದಲ್ಲಿ ಯುದ್ಧದ ಸಂದರ್ಭ ಒದಗಿ ಬಂದಾಗ ಹೇಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು, ಯಾವ ಇಲಾಖೆಯವರು ಯಾವ ರೀತಿಯಾಗಿ ಜನರನ್ನು ಕಾಪಾಡಬೇಕು, ಹೇಗೆ ಜನರು ಎಚ್ಚರದಿಂದಿರಬೇಕು ಎನ್ನುವಂತಹ ಒಂದು ಯಶಸ್ವಿಯಾಗಿ ತಿಳಿಸಿಕೊಟ್ಟಿರುವಂಥ ಸಂದರ್ಭವೇ ಈ ಮಾಕ್ ಡ್ರಿಲ್ ಮತ್ತು ಅಣಕು ಪ್ರದರ್ಶನ. ಈ ಕುರಿತು ಅಣಕು ಪ್ರದರ್ಶನದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು, ಅಣಕು ಪ್ರದರ್ಶನ ಅಥವಾ ಮಾಕ್ ಡ್ರಿಲ್ ಎಂಬುದು ಸರ್ಕಾರದ ಆದೇಶದಂತೆ ರೈಲ್ವೆ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ. ಯಾವ ಇಲಾಖೆಗಳು ಯಾವ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿಸಿಕೊಡುವುದು ಈ ಮಾಕ್ ಡ್ರಿಲ್ ಮೂಲ ಉದ್ದೇಶವಾಗಿದೆ. ಅಗ್ನಿಶಾಮಕ ದಳ, ವೈದ್ಯಕೀಯ ವಿಭಾಗ, ಪೊಲೀಸ್ ಇಲಾಖೆ, NCC, ನಾಗರಿಕರ ಕರ್ತವ್ಯ ಏನೆಂಬುದು ಇದರಿಂದ ಜನತೆಗೆ ತಿಳಿಸಲಾಗಿದೆ. ದೇಶದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಒಂದು ವೇಳೆ ಇಂತಹ ಸಂದರ್ಭ ಬಂದರೆ ನಾವು ಯಾವ ರೀತಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕೆಂದು ಈ ಅಣಕು ಪ್ರದರ್ಶನದಿಂದ ತಿಳಿಸಿಕೊಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಕುಂಟಿ ಸೇರಿದಂತೆ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರ ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ಎಕ್ಸರ್ಸೈಸ್
ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಮಾಡಿದ್ದೀವಿ. ನಿನ್ನೆ ನಾವು ಮೀಟಿಂಗ್ ಮಾಡಿ ಫಸ್ಟ್ ಯಾರು ಯಾವ ಡಿಪಾರ್ಟ್ಮೆಂಟ್ದು ಏನೇನು ರೋಲ್ ಇರ್ತದೆ ಈ ಎಕ್ಸರ್ಸೈಸ್ನಲ್ಲಿ ಅದನ್ನು ಡಿಫೈನ್ ಮಾಡಿ ಇವತ್ತು ಇಲ್ಲಿ ಬಾಂಬ್ ಲೈಟ್ ಫಸ್ಟ್ ಯಾರ್ಯಾರಿಗೂ ಇಮಿಡಿಯೇಟ್ಲಿ ತಕ್ಷಣ ಹೊರಗಡೆ ಕರ್ಕೊಂಡು ಹೋಗಬೇಕು ಅವರಿಗೂ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಪೀಪಲ್ ಹೂ ಕ್ಯಾನ್ ವಾಕ್ ಅವರು ಹೊರಗಡೆ ಬೈ ವಾಕ್ ಕೂಡ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ಅದರಿಂದ ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಹೆಂಗೆ ಕೋಆರ್ಡಿನೇಷನ್ ಆಗಬೇಕು ದಟ್ ಆಲ್ಸೋ ವಿ ಹ್ಯಾವ್ ಸೀನ್. ಆ್ಯಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸ್ಟಾರ್ಟ್ ಆಯಿತು. ಯಾರ್ಯಾರು ಇಂಜಿಡ್ಡಿದ್ರು ಅವರಿಗೂ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಫೈರ್ ಸರ್ವಿಸಸ್ ಅವರು ಇಲ್ಲಿ ಬಂದು ಎಲ್ಲಿ ಫೈರ್ ಇತ್ತು ಅದನ್ನು ಇದು ಮಾಡಿದ್ದಾರೆ, ಡೌಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಕೋಆರ್ಡಿನೇಷನ್ ಸೊ ಯು ಪೀಪಲ್ ಆಲ್ಸೋ ಇದು ಮೊಬೈಲ್ನಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ. ಸದ್ಯಕ್ಕೆ ಐನರಿ ಕೇಸಸ್ ಇಸ್ ಪಾರ್ಟ್ ಆಫ್ ಎಕ್ಸರ್ಸೈಸ್. ನಮಗೆ ಕೂಡ ಫೋನ್ ಬಂತು ದಟ್ ಈ ಥರದ್ದು ಇದು ಆಗಿದೆ ಅಂತ, ಮಾಕ್ ಡ್ರಿಲ್ ಆಗಿದೆ. ಈ ಆ್ಯಕ್ಚುಲ್ ಆಗಿ ಸಿಚುವೇಶನ್ ಬಂದರೆ ಹೆಂಗೆ ಅವರು ಕೋಆರ್ಡಿನೇಟ್ ಮಾಡ್ತಾರೆ, ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಜನ ಭಾರತೀಯ ಮುಗ್ಧ ನಾಗರಿಕರನ್ನ ಕೊಂದ ಪಾಕಿಸ್ತಾನಿ ಬೆಂಬಲಿತ ಉಗ್ರರ 9 ನೆಲೆಗಳನ್ನು ಭಾರತದ ಸೈನಿಕರು ಧ್ವಂಸಗೊಳಿಸಿ ನಾಶಪಡಿಸಿದ್ದಾರೆ. ಇಷ್ಟಕ್ಕೆ ಭಾರತದ ಸೈನಿಕರ ಕಾರ್ಯಾಚರಣೆ ನಿಂತಿಲ್ಲ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲಿದ್ದೇವೆ ಎಂದು ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ನಗರದಲ್ಲಿ ಆಯೋಜಿಸಿದ ತಿರಂಗ ಯಾತ್ರೆ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿರುವಂತಹ ಅವರು, ಕಾಂಗ್ರೆಸ್ ಮುಖಂಡರು ಮನಬಂದಂತೆ ಮಾತನಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗಿಯೂ ಕೂಡ ಸೈನಿಕರ ಕುಟುಂಬದ ಮತ್ತು ಮೃತ ನಾಗರಿಕರ ಒಂದು ಕುಟುಂಬದ ಶಾಪ ಖಂಡಿತ ತಟ್ಟುತ್ತದೆ. ಇಂದು ನಾವು ಯೋಧರಿಗೆ ಧೈರ್ಯ ತುಂಬಲಿಕ್ಕೆ ಮತ್ತು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಾ ಮಟ್ಟದಲ್ಲಿಯೂ ಕೂಡ ತಿರಂಗ ಯಾತ್ರೆ ಆಯೋಜಿಸಲು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸಹಕರಿಸಿದ ಮಠಾಧೀಶರಿಗೂ, ಮಾಜಿ ಸೈನಿಕರು, ವಿದ್ಯಾರ್ಥಿಗಳಿಗೂ, ಕಾರ್ಯಕರ್ತರಿಗೂ, ಭಾರತದ ನಾಗರಿಕರಿಗೂ, ಹಿರಿಯ ನಾಗರಿಕರಿಗೂ, ಬೀದರ್ ಜಿಲ್ಲೆಯ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಬೆಲ್ದಾಳೆಯವರು ಹೇಳಿದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಆತಂಕವಾದಿಗಳು ಭಾರತದ ಒಂದು 26 ಜನ ವ್ಯಕ್ತಿಗಳ ಮೇಲೆ ಪ್ರವಾಸಕ್ಕೆಂದು ಹೋದಾಗ ಅವರ ಮೇಲೆ ದಾಳಿ ಮಾಡಿ ಏನು ಅವರಿಗೆ ಕೊಲೆ ಮಾಡಿದ್ರು. ಆ ಒಂದು ಪ್ರತಿಕಾರದ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಒಂದು ಆಪರೇಷನ್ ಸಿಂಧೂರ ಎನ್ನುವಂಥ ಒಂದು ಹೆಸರಿನ ಮೇಲೆ ಪಾಕಿಸ್ತಾನದ ಮೇಲೆ ಸುಮಾರು 9 ಉಗ್ರರ ನೆಲೆಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅವರು ಧ್ವಂಸ ಮಾಡಿರ್ತಕ್ಕಂತಹ ಒಂದು ಆ ವಿಜಯೋತ್ಸವದ ಒಂದು ರೀತಿಯಲ್ಲಿ ಇವತ್ತು ಭಾರತದ ಒಂದು ವಿಜಯೋತ್ಸವದ ಒಂದು ರೀತಿಯಲ್ಲಿ ಇವತ್ತು ಏನಿದೆ ಅಂತಂದ್ರೆ ಬೀದರ್ನಲ್ಲಿ ತಿರಂಗ ಯಾತ್ರೆಯನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಮೆರವಣಿಗೆಯಲ್ಲಿ ಇದು ಶಾಲಾ ಕಾಲೇಜಿನ ಮಕ್ಕಳು, ಆಮೇಲೆ ಭಾರತೀಯ ಜನತಾ ಪಕ್ಷದ ಅನೇಕ ಜನ ಒಂದು ಕಾರ್ಯಕರ್ತರು, ಮುಖಂಡರು, ಶಾಸಕರು ಇವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಇಲ್ಲಿ ಮಹಿಳೆಯರು ಕೂಡ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕೈಯಲ್ಲಿ ಒಂದು ತಿರಂಗವನ್ನು ಹಿಡ್ಕೊಂಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಮಹಿಳೆಯರು ಕೂಡ ಅಷ್ಟೇ ಒಂದು ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ತಿರಂಗ ಯಾತ್ರೆಯಲ್ಲಿ ಮಹಿಳೆಯರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ, ಶಾಲಾ ಮಕ್ಕಳು ಇದ್ದಾರೆ. ಆಮೇಲೆ ಈ ಕಡೆ ನಾವು ನೋಡಿದಾಗ
ಶಾಲಾ ಮಕ್ಕಳು ಒಂದು ತಿರಂಗವನ್ನು ಹಿಡ್ಕೊಂಡು ಬಹಳ ಅತಿ ಉದ್ದದ ತಿರಂಗವನ್ನು ಹಿಡ್ಕೊಂಡು ಅವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಷ್ಟೇ ಉತ್ಸಾಹದಿಂದ. ಪಾಕಿಸ್ತಾನದ ಒಂದು 9 ಉಗ್ರರ ನೆಲೆಗಳ ಮೇಲೆ ಏನು ಭಾರತೀಯ ಸೈನ್ಯ ಬಹಳ ಒಂದು ವಿಶಿಷ್ಟ ರೀತಿಯಲ್ಲಿ ಏನು ದಾಳಿ ಮಾಡಿ ಒಂದು ಧ್ವಂಸಗೊಳಿಸಿದೆ, ಆ ಒಂದು ವಿಜಯೋತ್ಸವದ ರೀತಿಯಲ್ಲಿ ಇವತ್ತು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಭಾರತ್ ಮಾತಾ ಕಿ ಜಯ ಎನ್ನುವಂತಹ ಒಂದು ಜಯಘೋಷಗಳು ಕೂಡ ಮೊಳಗಿಸ್ತಾ ಇದ್ದಾರೆ. ಇವತ್ತು ಮಹಿಳೆಯರು ನಮ್ಮೊಂದಿಗಿದ್ದಾರೆ, ಬನ್ನಿ ಅವರು ಕೂಡ ಏನು ಹೇಳ್ತಾರೆ ಎನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ. ಮೇಡಮ್, ಇವತ್ತು ತಿರಂಗ ಯಾತ್ರೆಯಲ್ಲಿ ತಾವು ಪಾಲ್ಗೊಂಡಿದ್ರಿ, ಹೇಗೆ ಅನಿಸ್ತಾ ಇದೆ? ಇಲ್ಲ, ಇದು ತುಂಬ ಸಂತೋಷದ ವಿಷಯ. ಆದರೆ ನಾನು ಹೇಳೋದೇನೆಂದರೆ, ನಮ್ಮ ಜನಗಳಿಗೆ ಈ ಒಂದು ಭಕ್ತಿ ಜೊತೆ ಒಂದು ಶಕ್ತಿನೂ ಇರಬೇಕು. ಎಲ್ಲರೂ ಆದಷ್ಟು ನಾವು ದೇಶಕ್ಕೆ ನಾವು ಎಲ್ಲರೂ ಹಿಂದೆ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ನಾನು ಜನಗಳ ಜೊತೆ ನಾನು ಇದು ಮಾಡಲಿಕ್ಕೆ ವ್ಯಕ್ತಪಡಿಸ್ತೀನಿ. ಭಾರತೀಯ ಸೈನ್ಯ ಪಾಕಿಸ್ತಾನದ ಸುಮಾರು 9 ಉಗ್ರರ ನೆಲೆಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಧ್ವಂಸಗೊಳಿಸಿದ್ದಾರೆ. ಪ್ರಪಂಚದಲ್ಲಿ ಒಂದು ಆತಂಕವಾದಿ ಉಗ್ರವಾದಿ ಅನ್ನುವಂಥದ್ದು ಹೋಗಲಾಡಿಸಬೇಕು ಅನ್ನುವಂಥದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳ ಒಂದು ಉದ್ದೇಶ ಆಗಿತ್ತು. ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ ಮೇಡಮ್? ಇದು ಬಹಳ ಮೊದಲೇ ಆಗಬೇಕಾಗಿದ್ದಂಥ ಒಂದು ವಿಷಯ ಇತ್ತು, ಈಗ ಆಗಿದೆ. ಅದಕ್ಕೆ ಒಂದು ಬಹಳ ಸಂತೋಷ ಆಗ್ತಿದೆ ಈ ವಿಷಯದ ಬಗ್ಗೆ. ಇವತ್ತು ತಿರಂಗ ಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಒಂದೇ ತರದ ಬಟ್ಟೆಗಳನ್ನು ಹಾಕೊಂಡು ಇವತ್ತು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರೆ ತಮಗೇನು ಅನಿಸ್ತಾ ಇದೆ? ನಮಗೆ ತುಂಬ ಸಂತೋಷವಾಗ್ತಾ ಇದೆ. ತಿರಂಗ ಯಾತ್ರಾ ಮಾಡೋದ್ರಿಂದ ಇದು ಮೋದಿಯವರು ಏನು ಕಾರ್ಯ ಕೈಗೊಂಡಿದ್ದಾರೆ, ಅದು ತುಂಬ ಸಂತೋಷವಾಗ್ತಾ ಇದೆ. ಇದು ತಾಯಂದಿರು ಹೇಳ್ತಕ್ಕಂಥ ಮಾತು. ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅನೇಕ ಜನರು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಉದ್ದದ ಒಂದು ತಿರಂಗ ಯಾತ್ರೆ ಇಲ್ಲಿ ನಡೀತಾ ಇದೆ. ನಿಜಕ್ಕೂ ಕೂಡ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ಮಹಾರುದ್ರ ಡಾಕುಳ್ಗಿ, ಸುದ್ದಿ ಸಮಯ ವರದಿಗಾರರು, ಬೀದರ್. ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಏನು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಏನು ಕರೆ ಕೊಟ್ಟಿದ್ದಾರೆ, ಇಡೀ ರಾಜ್ಯ ತುಂಬ ಇಡೀ ದೇಶ ತುಂಬ ಅತಿ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಂದು ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ಜರುಗಿದೆ. ಇದರಲ್ಲಿ ಪಾಲ್ಗೊಂಡ ಮಠಾಧೀಶಕರಿಗೆ, ಮಾಜಿ ಸೈನಿಕರಿಗೆ, ಶಾಲಾ ಸಂಸ್ಥೆ ಅಧ್ಯಕ್ಷರು, ಪದಾಧಿಕಾರಿ, ಟೀಚರ್ ಒಂದವರಿಗೆ, ನನ್ನ ನೆಚ್ಚಿನ ಭವಿಷ್ಯದ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಹಾಗೂ ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಮುಖಂಡರುಗಳಿಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ, ಮಾಜಿ ಶಾಸಕರಿಗೆ, ಎಲ್ಲರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಿಗೆ ಯಶಸ್ವಿಯಾಗಿ ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ 26ನೇ ತಾರೀಕಿಗೇನು ಪುಲ್ವಾಮಾದಲ್ಲಿ 26 ಜನ ಏನು ಸ್ವರ್ಗವಾಸ ಆಗಿದ್ದರು, ಅಮರಾಗಿದ್ದರು, ಅವರ ಆತ್ಮ ಗೌರವಕ್ಕಾಗಿ ನರೇಂದ್ರ ಮೋದಿಯವರು ಆಪರೇಷನ್ ಸಿಂಧೂರ್ ಪೈಲ್ಗಾಂವ್ದಲ್ಲಿ ಏನಾಗಿತ್ತು, ಆಪರೇಷನ್ ಸಿಂಧೂರ್ ಇನ್ನು ತಾಲೂಕಾ ಲೆವೆಲಲ್ಲಿ ಕೂಡ ಮುಂದಿನ ದಿನದಲ್ಲಿ ಈ ತಿರಂಗ ಯಾತ್ರೆ ಜರುಗಲಿದೆ. ಯಶಸ್ವಿಯಾಗಿ ನಮ್ಮ ದೇಶದ ಸೈನಿಕರು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಪಾರ್ಟಿಯಿಂದ ಮಾತ್ರ ಕೆಲವು ಕಾಂಗ್ರೆಸ್ನ ಶಾಸಕರು, ಮುಖಂಡರು ಮನಸ್ಸು ಬಂದಂತೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಪಾಪ ಹತ್ತದ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಆ ಸೈನಿಕರ ಏನು ಅಮರಾಗಿದೆ, ಅವ್ರ ಕುಟುಂಬ ಶಾಪ, ದೇಶದ ಶಾಪ ಅವ್ರ ಕಾಂಗ್ರೆಸ್ ಮುಖಂಡರನ್ನ ಆಗುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಪಾಕಿಸ್ತಾನಕ್ಕೆ ನೇರವಾಗಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ? ಪಾಕಿಸ್ತಾನ ನಮ್ಮ ಯಾವಾಗ ತನ ನಮ್ಮ ಭಾರತ ದೇಶದ 140 ಕೋಟಿ ಜನರ ಮನ್ ಶಾಂತಿ ಇರಲಿ, ಯಾವಾಗಿಂತನ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನಿದೆ ವಾಪಸ್ ತೊಗೊಳ್ಳಲ್ಲ, ಅಲ್ಲಿವರೆಗೆ ಭಾರತ ದೇಶ ನಾಗರಿಕರು, ದೇಶ ಪ್ರಧಾನಿ ಯಾರು ಮಲ್ಕೊಂಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುತ್ತಂಗಿ ಮುಸ್ತರಿವಾಡಿ ಗ್ರಾಮಗಳ ಮಧ್ಯದಲ್ಲಿ ಸುಮಾರು 10 ಎಕರೆ ಜಮೀನಿನಲ್ಲಿ ಗ್ಲೋಬಲ್ ಆರ್ಗನಿಸಮ್ ಪ್ರೈವೇಟ್ ಕಂಪನಿಯವರು ರಾಸಾಯನಿಕ ಘಟಕವನ್ನು ಸ್ಥಾಪಿಸ್ತಾ ಇದ್ದಾರೆ. ಮುತ್ತಂಗಿ ಮತ್ತು ಸುತ್ತಮುತ್ತಲಿನ ತಾಂಡಾ ಜನರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರಾಸಾಯನಿಕ ಘಟಕ ಸ್ಥಾಪನೆಯಿಂದ ಮುಂದಿನ ದಿನಗಳಲ್ಲಿ ಜಮೀನುಗಳು ಬರಡಾಗಲಿದ್ದು, ಅಂದರೆ ಇಳುವರಿಯನ್ನು ಹೆಚ್ಚಾಗಿ ಕೊಡುವಂತಹ ಜಮೀನುಗಳು ಬರಡಾಗ್ತವೆ, ವಾಯು ಮಾಲಿನ್ಯ ಹೆಚ್ಚಾಗುತ್ತೆ, ಅಂತರ್ಜಲ ಮಟ್ಟ ಕುಸಿಯಲಿದೆ, ಕುಡಿಯುವ ನೀರಿನಲ್ಲಿ ವಿಷಯುಕ್ತ ರಾಸಾಯನಿಕ ಪದಾರ್ಥ ಸೇರಿ ನೀರು ವಿಷಪೂರಿತವಾಗಿದ್ದು ಆಗಲಿದ್ದು ಜನರ ಒಂದು ಜೀವನ ದುಸ್ತರವಾಗಲಿದೆ ಎಂದು ನೋವನ್ನು ತೋಡಿಕೊಂಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಘಟಕದ ಕಾರ್ಯವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಮುತ್ತಂಗಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ಗೆ, ಅರಣ್ಯ ಮಂತ್ರಿಗಳಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ, ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ CS ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ತಕ್ಷಣ ಕಾಮಗಾರಿ ನಿಲ್ಲಿಸುವಂತೆ ಅವರು ಆಗ್ರಹ ಮಾಡಿದ್ದಾರೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.